ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ನೀವು ನೋಡ್ತಾ ಇರ್ಬೋದು, ನಾನು ಸ್ವೆಟರ್ ಹಾಕೊಂಡಿದ್ದೀನಿ. ಸೊ ಹಾಗಾಗಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ ಅಂತ ಬಿಸಿ ಬಿಸಿಯಾದಂತಹ ನಮ್ಮ ಊರಿನ ಹೆಲ್ದಿ ರೆಸಿಪಿಯನ್ನ ಮಾಡ್ತಾ ಇದ್ದೀನಿ. ಅದೇ ಬಸಳೆ ಪುಂಡಿ. ನಿಮ್ಗೂ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದಂತ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಆಯ್ತಾ? ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅನ್ನೋ ಹಂಗಿಲ್ಲ, ಚಳಿನೋ ಚಳಿ. ನನಗಂತೂ ಈ ಬೆಂಗಳೂರಲ್ಲಿ ಫ್ರಿಜ್ಜಲ್ಲಿ ಕೂತಿರೋ ಥರ ಅನ್ಸುತ್ತೆ. ಮನೆ ಒಳಗಡೆ ಇದ್ರೂ ಸ್ವೆಟರ್ ಅಂತೂ ಬೇಕೇ ಬೇಕಪ್ಪ. ಇನ್ನು ಹೊರಗಡೆ ಹೋಗಿ ದುಡಿಯೋರ ಕತೆ ಕೇಳಬೇಕಾ? ಇನ್ನೇ ನನ್ನ ಹಸ್ಬೆಂಡ್ ಆಫೀಸಿಂದ ಬರೋ ಹೊತ್ತಾಯಿತು. ಸೊ ಅವರಿಗಾಗಿ ಬಿಸಿ ಬಿಸಿಯಾದ ಟ್ರೆಡಿಷ್ನಲ್ ಹೆಲ್ದಿ ರೆಸಿಪಿ ಬಸಳೆ ಪುಂಡಿ ಮಾಡೋಣ ಅಂದ್ಕೊಂಡೆ. ನಮ್ಮೂರು ಮಂಗಳೂರು ಕಡೆ ಇದು ತುಂಬಾನೇ ಸ್ಪೆಷಲ್. ಪುಂಡಿ ಶಬ್ದ ತುಳು ಭಾಷೆಯದ್ದು, ಕನ್ನಡದಲ್ಲಿ ಕಡುಬು ಅಂತ ಹೇಳ್ತಾರೆ. ಈ ರೆಸಿಪಿ ಹೆಂಗ್ ಮಾಡೋದು ಅಂತ ನಾನು ಹೇಳ್ತೀನಿ, ನೀವು ಮನೇಲಿ ಟ್ರೈ ಮಾಡಿ ಆಯ್ತಾ. ನಾನಿಲ್ಲಿ ಕುಚಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಇದು ಪಾಲಿಶ್ಡ್ ರೈಸ್, ಅದಕ್ಕೆ ವೈಟ್ ಕಲರ್ ಇದೆ. ಪುಂಡಿಗೆ ಬೆಳ್ತಿಗೆ ಅಕ್ಕಿನೂ ಹಾಕ್ತಾರೆ, ಆದ್ರೆ ನನಗೆ ಕುಚಲಕ್ಕಿಲಿ ಮಾಡಿದ್ರೆ ರುಚಿ ಜಾಸ್ತಿ ಅನ್ಸುತ್ತೆ. ರೈಸನ್ನ ಸುಮಾರು 4ರಿಂದ 5 ಗಂಟೆ ನೆನೆಸಿಡ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕುಚಲಕ್ಕಿ ಅನ್ನ. ಈ ಅನ್ನ ಹಾಕಿದ್ರೆ ಕಡುಬು ಸ್ವಲ್ಪ ಸಾಫ್ಟ್ ಆಗಿ ಬರುತ್ತೆ. ಹಾಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಬೇಕು. ಪುಂಡಿ ಅಂದ್ರೆ ನಮ್ಮೂರಲ್ಲಿ 2 ರೀತಿ ಅರ್ಥ ಇದೆ. ಒಂದು ಈ ರೀತಿ ತಿನ್ನೋ ಪುಂಡಿ, ಇನ್ನೊಂದು ಕಪಲ್ಸ್ ಮದ್ವೆ ಮುಂಚೆ ಜಾಸ್ತಿ ಹೊತ್ತು ಫೋನಲ್ಲಿ ಮಾತಾಡ್ತಾ ಇದ್ರೆ ಅದಕ್ಕೂ ಪುಂಡಿ ಬೇಯ್ತಣ ಅಂತ ತಮಾಷೆಗೂ ಹೇಳ್ತಾರೆ. ತಿನ್ನೋ ಪುಂಡಿಯಲ್ಲಿ ಇನ್ನೂ ಬೇರೆ ಬೇರೆ ರೀತಿಯ ವೆರೈಟಿ ಇದೆ. ಅದ್ಯಾವ್ದಂದ್ರೆ ಮರವಾಯಿ ಪುಂಡಿ, ನೀರ್ ಪುಂಡಿ, ಪೇರ್ ಪುಂಡಿ, ಹೀಗೆ. ರೈಸ್ ನುಣ್ಣಗೆ ಗ್ರೈಂಡ್ ಆದ್ಮೇಲೆ ಒಂದು ಬಾಣಲೆಯಲ್ಲಿ ಹಾಕಿ ಸ್ಟವ್ನಲ್ಲಿ ಬಿಸಿ ಮಾಡಿ ಗಟ್ಟಿ ಆಗೋ ತರ ಮಾಡಬೇಕು. ಪುಂಡಿ ರೌಂಡ್ ಶೇಪ್ ಬರಬೇಕಲ್ಲ, ಅದಕ್ಕೆ. ಈಗ ಒಂದೊಂದೇ ಪುಂಡಿಯನ್ನ ರೌಂಡ್ ಶೇಪ್ ಮಾಡೋಣ. ಈ ರೀತಿ ಮಾಡುವಾಗ ಕೈಯಲ್ಲಿ ಅಂಟೋ ಸಾಧ್ಯತೆ ಇರುತ್ತೆ. ಆಗ ಕೈ ತೊಳ್ಕೊಂಡು ಮತ್ತೆ ಉಂಡೆ ಮಾಡ್ಕೋಬಹುದು. ಈಗ ಮಾಡಿಟ್ಟಿರೋ ಪುಂಡಿಯನ್ನ ಸೈಡಲ್ಲಿ ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಂಡು ಬಿಡೋಣ. ನಮ್ಮ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟ್ ಬಸಳೆ. ಮೊದಲು ಇದನ್ನ ಕ್ಲೀನ್ ಮಾಡ್ಕೋಬೇಕು. ಈ ಬಸಳೆ ಹೆಲ್ತ್ಗೆ ತುಂಬಾನೇ ಒಳ್ಳೆಯದು. ಇದು ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ಬಾಡಿನ ಕೂಲ್ ಆಗಿಡುತ್ತೆ, ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡೋದಕ್ಕೂ ಬಹಳ ಒಳ್ಳೆಯದು, ಇಮ್ಯುನಿಟಿನೂ ಕೂಡ ಬೂಸ್ಟ್ ಮಾಡುತ್ತೆ. ಅಷ್ಟೇ ಅಲ್ಲ, ವಿಟಮಿನ್ ಎ, ಸಿ, ಕೆ, ಕ್ಯಾಲ್ಶಿಯಂ, ಐರನ್ ಎಲ್ಲನೂ ಕೂಡ ಇದರಲ್ಲಿದೆ. ಹುರುಳಿ ಜೊತೆ ಸಾರು ಮಾಡಿದ್ರಂತೂ ಟೇಸ್ಟ್ ಬಹಳ ಸೂಪರ್ ಆಗಿರುತ್ತೆ. ಮೊನ್ನೆ ಊರಿಂದ ಕೂಡ ತಗೊಂಡು ಬಂದಿದ್ದೆ, ಹುರುಳಿ ಹಾಕಿ ನಾನು ಸಾರು ಮಾಡಿದ್ದೆ. ಈ ಬಸಳೆ ಊರಿಂದ ತಂದಿರೋದಲ್ಲ, ಬೆಂಗಳೂರಲ್ಲಿರೋ ಮಂಗಳೂರು ಸ್ಟೋರಿಂದಾನೇ ತಗೊಂಡು ಬಂದಿರೋದು. ಈ ಬಸಳೆಯ ಒಳ್ಳೊಳ್ಳೆ ಎಲೆನ ಹೆಕ್ಕಿ ತೆಗಿಬೇಕು. ಹಾಗೆ ದಂಟು ಮತ್ತೆ ಎಲೆನ ಸಪ್ರೇಟ್ ಮಾಡಿ ಇಡೋಣ. ಈಗ ಬಸಳೆ ದಂಟನ್ನ ಮೊದಲು ಬೇಯಿಸೋಣ. ಇದು ಸ್ವಲ್ಪ ಬೆಂದು ಕುದಿ ಬಂದ್ಮೇಲೆ ಬಸಳೆ ಎಲೆಯನ್ನ ಹಾಕಿ ಸ್ವಲ್ಪ ಉಪ್ಪು ಬೆರೆಸಿ ಮತ್ತೆ ಬೇಯಿಸಬೇಕು. ಉಪ್ಪು ಹಾಕುವಾಗ ಕೇರ್ಫುಲ್ ಆಗಿರಬೇಕು, ಯಾಕಂದ್ರೆ ಪುಂಡಿಗೂ ನಾವು ಉಪ್ಪನ್ನ ಹಾಕಿದೀವಿ. ಇನ್ನು ಸಾರಿಗೆ ಬೇಕಾದ ಮಸಾಲಾ ಇಂಗ್ರೀಡಿಯೆಂಟ್ಸ್ ಅನ್ನ ರೆಡಿ ಮಾಡಬೇಕು. ಮೊದಲು ಬ್ಯಾಡಗಿ ಮೆಣಸು, ಇದು ಜಾಸ್ತಿ ಖಾರ ಇಲ್ಲ, ಹಾಗಾಗಿ 8ರಿಂದ 9 ಮಾತ್ರ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 4 ಎಸಳು, ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಎಣ್ಣೆಲಿ ಬಿಸಿ ಮಾಡಿ ಎತ್ತಿಡೋಣ. ಇನ್ನು 3 ಟೇಬಲ್ ಸ್ಪೂನ್ ಧನಿಯಾ, ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಮೆಂತೆ, ಸ್ವಲ್ಪ ಸಾಸಿವೆ, ಅರ್ಧ ಸ್ಪೂನ್ ಉದ್ದು, 3ರಿಂದ 4 ಕಾಳು ಮೆಣಸು ಹಾಕಿ ಬಿಸಿ ಮಾಡಬೇಕು. ಆಮೇಲೆ ತೆಂಗಿನ ತುರಿ, ಈರುಳ್ಳಿ ಜೊತೆಗೆ ಸ್ವಲ್ಪ ಹುಣಸೆ ಹುಳಿ ಹಾಕಿ ಗ್ರೈಂಡ್ ಮಾಡಬೇಕು. ಈ ಕಡೆ ಬಸಳೆ ಬೆಂದಿದೆ. ಈಗ ಉಂಡೆ ಮಾಡಿಟ್ಟ ಪುಂಡಿಯನ್ನ ನಾವು ಬೆರೆಸೋಣ. ಪುಂಡಿ ಮುಳುಗೋವರೆಗೂ ಮಾತ್ರ ನೀರು ಇರೋ ತರ ನೋಡ್ಕೊಳ್ಳಿ. ಹಾಗೆ ಇದಕ್ಕೆ ಈಗಲೇ ಸ್ಪೂನ್ ಯೂಸ್ ಮಾಡಬಾರ್ದು, ಆದ್ರೆ ತಳ ಹಿಡಿದಿರೋ ತರ ನೋಡ್ಕೋಬೇಕು. ಇದು ಸ್ವಲ್ಪ ಬೆಂದ ಮೇಲೆ ಗ್ರೈಂಡ್ ಮಾಡಿದ ಮಸಾಲಾನ ನಾವಿದಕ್ಕೆ ಹಾಕಬೇಕು. ನಾನು ಹಸ್ಬೆಂಡ್ ಆಫೀಸಿಂದ ಬರೋಕ್ಕೂ ಮುಂಚೆ ಪ್ರಿಪೇರ್ ಮಾಡಿಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಒಬ್ಳೇ ಇರೋದ್ರಿಂದ ಶೂಟಿಂಗ್ ಮತ್ತೆ ಕುಕಿಂಗ್ 2 ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಕಷ್ಟ ಆಯ್ತು. ರೆಸಿಪಿ ಕಂಪ್ಲೀಟ್ ಆಗೋಕ್ಕೂ ಮುಂಚೆನೆ ಅವರ ಆಫೀಸಿಂದ ಬಂದ್ರು. ನನ್ನ ಪುಣ್ಯಕ್ಕೆ ಮುಂದೆ ಅವರೇ ವಿಡಿಯೋ ತಗೊಳ್ಳಕ್ಕೂ ಕೂಡ ನಂಗೆ ಹೆಲ್ಪ್ ಮಾಡಿದ್ರು. ಪುಂಡಿ ಸ್ವಲ್ಪ ಬೆಂದಿದೆ, ಈಗ ಮಸಾಲನ ಹಾಕೋಣ. ಇನ್ನು ಇದು ಸರಿಯಾಗಿ ಬೆಂದ ಮೇಲೆ ಸರ್ವ್ ಮಾಡಿದ್ರೆ ಆಯ್ತು. ಉಪ್ಪು ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ, ಕಡಿಮೆ ಇದ್ರೆ ರುಚಿಗೆ ತಕ್ಕಷ್ಟು ಬೆರೆಸಿ.
ಈ ಬಸಳೆ ಪುಂಡಿ ಇವತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಆದರೆ ನಾಳೆಗೆ ಟೇಸ್ಟ್ ಇನ್ನೂ ಬೆಟರ್ ಆಗುತ್ತೆ. ಈಗ ಬಸಳೆ ಪುಂಡಿ ಚೆನ್ನಾಗಿ ಬೆಂದಿದೆ ನೋಡಿ, ಒಳ್ಳೆಯ ಸ್ಮೆಲ್ ಕೂಡ ಬರ್ತಿದೆ. ಇದನ್ನ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡೋಣ. ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದವರು ಮೊದಲು ತಿನ್ನಿ ಆಯ್ತಾ. ಹಾಗೆ ನಿಮ್ಗೂನು ಈ ರೆಸಿಪಿ ಇಷ್ಟ ಆಗಿದ್ರೆ ಮನೇಲಿ ಪ್ರಿಪೇರ್ ಮಾಡಿ ತಿನ್ನಿ. ಹಾಳು ಮೂಳು ತಿಂದು ಆರೋಗ್ಯ ಕೆಡಿಸೋ ಬದಲು ಒಳ್ಳೆಯದನ್ನೇ ಸವಿರಿ ಅಂತ ಹೇಳ್ತಾ M2P ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಎಲ್ರಿಗೂ.